ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 7ನೇ ಸಂಚಿಕೆಗೆ ಸ್ವಾಗತ. ನೀವು ಇನ್ನೂ ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಂಡು ಬನ್ನಿ, ಇಲ್ಲಾಂದರೆ ಕತೆ ಅರ್ಥ ಆಗಲ್ಲ. ರಾಘವ್ ಮನೆಗೆ ಹೋಗಿ ಮಲಗೋಕ್ಕೆ ಹೋದಾಗ ಅವನ ಫೋನ್ ರಿಂಗ್ ಆಗುತ್ತೆ. ಕಾಲ್ ರಿಸೀವ್ ಮಾಡಿ ಹಲೋ ಹೇಳ್ತಾನೆ. ಯಾಕೋ ವಿಕ್ಕಿಗೆ ಬೈದು ಅವಮಾನ ಮಾಡಿದೆ? ಫ್ರೆಂಡ್ಶಿಪ್ಪಿಗೂ ವ್ಯಾಲ್ಯೂ ಕೊಡೋದು ಬಿಟ್ಟಿಯಾ? ಫ್ರೆಂಡ್ಸ್ ಅಂದರೆ ಏನು ಅಂತ ಗೊತ್ತಾ ನಿನಗೆ? ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ವಿಕ್ಕಿಗೆ ಆ ಥರ ಮಾಡಿದವನು ಮುಂದೆ ನಮಗೂ ಹಾಗೆ ಮಾಡದೆ ಬಿಡಲ್ಲ. ನಿನ್ನ ಸಾಹಸ ಬೇಡ, ನಾವು ಇನ್ನು ನಿನ್ನ ಜೊತೆ ಸೇರಲ್ಲ, ಗುಡ್ ಬಾಯ್ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾನೆ ಜೈ. ರಾಘವ್ ಕೋಪದಲ್ಲಿ ಮೊಬೈಲ್ ಬಿಸಾಕ್ತಾನೆ. ಹೋಗಿ, ನಿಮ್ಮಂಥವರು ಯಾರಿಗೆ ಬೇಕು? ಫ್ರೆಂಡ್ಶಿಪ್ ಏನು ಅಂತ ನನಗೆ ಗೊತ್ತಿಲ್ವಾ? ದುಡ್ಡು ಇದ್ದರೆ ಎಲ್ಲ, ನನಗೆ ಬೇರೆ ಯಾರೂ ಇಲ್ಲ ಅಂದ್ಕೊಂಡ್ರಾ? ಎಷ್ಟೋ ಫ್ರೆಂಡ್ಸ್ ಇದ್ದಾರೆ, ನನಗೆ ಬುದ್ಧಿ ಹೇಳೋ ಅಂಥವರು ಯಾರೂ ಬೇಡ. ಹೋಗಿ ಹೇಳಿ ಮಲ್ಕೊಂಡು ಹೋಗಿ ಅಂತ ಕನವರಿಸ್ತಾ ನಿದ್ದೆಗೆ ಜಾರ್ತಾನೆ. ಬೆಳಿಗ್ಗೆ ಅನು ಮೈಥಿಲಿ ಮನೆಗೆ ಬಂದು, ಮೈಥಿಲಿ ಬಾಯ್ ಕಣೆ ಹುಷಾರು, ಗುಡ್ ಲಕ್ ಹೇಳ್ತಾಳೆ. ಹ್ಞೂ ಅಂತ ತಲೆ ಅಲ್ಲಾಡಿಸಿ ಸಣ್ಣಗೆ ಸ್ಮೈಲ್ ಮಾಡ್ತಾಳೆ ಮೈಥಿಲಿ. ಬಾಯ್ ಹೇಳಿ ಹೋಗ್ತಾಳೆ ಅನು. ಮೈಥಿಲಿ ಕ್ಯಾಬ್ಗೆ ವೇಟ್ ಮಾಡ್ತಾ ಇರ್ತಾಳೆ. ಪ್ರಿಯಾ ರೆಡಿ ಆಗಿ ಬಾಯ್ ಮಮ್ಮಿ, ನಾನು ಸಂಜೆ ಬರ್ತೀನಿ, ಫ್ರೆಂಡ್ ಮನೆಗೆ ಹೋಗ್ತೀನಿ ಹೇಳಿ ಹೋಗ್ತಾಳೆ. ಆಗ ದೇವಿ ಹೊರಗೆ ಬಂದು, ಹುಷಾರು ಕಣೆ, ಬಿಸಿಲಿಗೆ ಜಾಸ್ತಿ ಹೋಗಬೇಡ ಹೇಳ್ತಾಳೆ. ಮೈಥಿಲಿ ದೇವಿನ ನೋಡಿ ಬೇಜಾರು ಮಾಡ್ಕೋತಾಳೆ. ನನಗೂ ಅಮ್ಮ ಇದ್ದಿದ್ರೆ ಹೀಗೆ ಹೇಳ್ತಾ ಇದ್ರು ಅಂತ ಬೇಜಾರು ಮಾಡಿಕೊಂಡು ಮುಖ ಸಪ್ಪಗೆ ಮಾಡಿ ಕ್ಯಾಬ್ ಬಂತ ಅಂತ ನೋಡ್ತಾಳೆ. ಈ ಮೂದೇವಿ ಹೊಸ ಕೆಲಸಕ್ಕೆ ಹೋಗಿ ಏನು ಮಾಡ್ತಾಳೋ? ಏನಾದರೂ ಆಗಲಿ, ನನಗೆ ತಿಂಗಳು ದುಡ್ಡು ಕೊಟ್ಟರೆ ಸಾಕು ಅಂತ ಗುಣಗುತ್ತಾ ಒಳಗೆ ಹೋಗ್ತಾಳೆ. ಅಷ್ಟರಲ್ಲಿ ಮೈಥಿಲಿ ಕ್ಯಾಬ್ ಬರುತ್ತೆ. ಮೈಥಿಲಿ ಭಯದಲ್ಲೇ ಹೋಗ್ತಾಳೆ. ಆಫೀಸಲ್ಲಿ ಹೇಗಿರ್ತಾರೋ ಏನೋ, ಯಾವುದೇ ತೊಂದರೆ ಆಗದೆ ಇರ್ತರೆ ಸಾಕು ದೇವ್ರೆ ಅಂತ ಕಣ್ಣು ಮುಚ್ಚಿ ದೇವರಿಗೆ ಕೈ ಮುಗಿತಾ ಇರ್ತಾಳೆ. ಹೇಗೋ ಆಫೀಸ್ಗೆ ಹೋಗಿ ಜಾಯ್ನ್ ಆಗ್ತಾಳೆ. ಅನು ಮೈಥಿಲಿ ಇಲ್ಲದೆ ಬೇಜಾರಿನಲ್ಲಿ ಇರ್ತಾಳೆ. ಎಲ್ಲ ಸ್ಟಾಪ್ ಕೇಳ್ತಾರೆ. ಮೈಥಿಲಿ ಇಲ್ಲದೆ ಬೋರ್ ಆಗುತ್ತಾ? ಹ್ಞೂ, ಅವಳನ್ನು ಬಿಟ್ಟು ಇದ್ದವಳಲ್ಲ ನಾನು. ಅಲ್ಲಿ ಹೇಗಿರ್ತಾಳೋ ಅವಳು, ಹೇಗೆ ವರ್ಕ್ ಮಾಡ್ತಾಳೋ, ಅಲ್ಲಿ ಸ್ಟಾಪ್ ಹೇಗಿರ್ತಾರೋ, ಪಾಪಚ್ಚಿ ಅವಳು ಅಂತ ಹೇಳ್ತಾಳೆ. ಹೌದು, ನಾವು ಅವಳಿಗೆ ಎಷ್ಟು ಅಡ್ಜಸ್ಟ್ ಆಗಿದ್ವಿ, ಅವಳ ಮಾತು ನಮಗೆಲ್ಲ ಅರ್ಥ ಆಗ್ತಾ ಇತ್ತು. ನೀನು ಯೋಚನೆ ಮಾಡಬೇಡ, ಅವಳ ಸೈಲೆಂಟ್, ಅವಳ ಒಳ್ಳೆಯತನದಿಂದ ಎಲ್ಲರಿಗೂ ಇಷ್ಟ ಆಗ್ತಾಳೆ. ಐ ಹೋಪ್ ಹಾಗೆ ಆದರೆ ಸಾಕು ಹೇಳ್ತಾಳೆ ಅನು. ರಾಘವ್ ಎದ್ದು ಫ್ರೆಶ್ ಆಗಿ ಬರ್ತಾನೆ. ಗುಡ್ ಮಾರ್ನಿಂಗ್ ಮಮ್ಮಿ. ವೆರಿ ಗುಡ್ ಮಾರ್ನಿಂಗ್ ರಾಗ್, ಬಾ ತಿಂಡಿ ತಿನ್ನು. ಹ್ಞೂ ಮಮ್ಮಿ ಹೇಳಿ ಡೈನಿಂಗ್ ಟೇಬಲ್ ಮುಂದೆ ಕೂತ್ಕೊಳ್ತಾನೆ. ಅರುಂಧತಿ ಅವರು ರಾಘವ್ನ ಸೂಕ್ಷ್ಮವಾಗಿ ನೋಡ್ತಾರೆ. ಆರ್ನ ಬಂದು ಗುಡ್ ಮಾರ್ನಿಂಗ್ ಎವ್ರಿವನ್ ಅಂತ ಹೇಳ್ತಾಳೆ. ನಾನು ಸರ್ವ್ ಮಾಡಬೇಕಾ ಎಲ್ಲರಿಗೂ ಅಂತ ಕೇಳ್ತಾಳೆ. ಪರವಾಗಿಲ್ಲ ಬಿಂದು ಹಾಕ್ತಾಳೆ. ನೀನು ತಿನ್ನು ಎಂದು ಅರುಂಧತಿ ಹೇಳ್ತಾರೆ. ರಾಕ್ ನಿಂಗೆ ಹಾಕ್ಲಾ ಅಂತ ಕೇಳ್ತಾಳೆ. ನೋ ಥ್ಯಾಂಕ್ಸ್ ಹೇಳಿ ಪ್ಲೇಟ್ ಹಿಡ್ಕೊಳ್ತಾನೆ. ಬಿಂದು ಅವರು ರಾಘವ್ ಪ್ಲೇಟ್ಗೂ ತಿಂಡಿ ಬಡಿಸ್ತಾರೆ. ರಾಘವ್ ಆಫೀಸ್ ಜವಾಬ್ದಾರಿ ಯಾವಾಗ ತಗೊಳ್ತಿ? ಮಾಮ್, ಆಫೀಸ್ ನೋಡ್ಕೊಳ್ಳೋಕ್ಕೆ ನನ್ನಿಂದ ಆಗಲ್ಲ. ರಾಗ್, ಹೀಗೆ ಹೇಳಿದರೆ ಹೇಗೆ? ಮುಂದೆ ನೀನೇ ನೋಡ್ಕೋಬೇಕು, ಈಗಲೇ ಸ್ವಲ್ಪ ಬಂದು ನೋಡ್ಕೊಂಡಿರು ಅಂತ ಅರುಂಧತಿ ಅವರು ಹೇಳುವಾಗ, ಮಾಮ್ ನನಗೆ ಟೆನ್ಷನ್ ವರ್ಕ್ ಆಗಲ್ಲ, ನೀವು ಮಾವ ಇಬ್ಬರು ನೋಡ್ಕೊಳ್ತೀರಲ್ವಾ, ಈಗ ನಾನು ಯಾಕೆ? ಹ್ಞೂ ರಾಘವ್, ಮುಂದೆ ಮದುವೆ ಆದಮೇಲೆ ನಿನ್ನ ಹೆಂಡತಿ ನೋಡ್ಕೊಳ್ತಾಳೆ, ಅದಕ್ಕೆ ಬೇಗ ಮದುವೆ ಮಾಡ್ಕೊ, ನೀನು ಫ್ರೀ ಆಗಿ ಇರಬಹುದು ಅಂತ ಅಶೋಕ್ ಹೇಳ್ತಾನೆ. ಏನು ಅಶೋಕ್ ನೀನು, ಅವನಿಗೆ ಜವಾಬ್ದಾರಿ ಯಾವಾಗ ಬರೋದು? ಬುದ್ಧಿ ಹೇಳೋ ಬದಲು ಇನ್ನೂ ಫ್ರೀ ಆಗಿ ಇರು ಹೇಳ್ತೀಯಲ್ಲ. ಅವನನ್ನು ಮದುವೆ ಆಗೋ ಹುಡುಗಿ ಎಲ್ಲ ಜವಾಬ್ದಾರಿ ತಗೊಳ್ತಾಳಾ? ಈಗಿನ ಹುಡುಗಿರು ಇವನ ಹಾಗೆ ಫ್ರೀ ಇರಬೇಕು, ಎಂಜಾಯ್ ಅಂದ್ಕೊಂಡಿರೋರು. ಮನೆ ಆಫೀಸು ಜವಾಬ್ದಾರಿ ಎಲ್ಲನೂ ನಿಭಾಯಿಸೋಕ್ಕೆ ಕೊಟ್ಟರೆ ಅಷ್ಟೇ ಅಂತ ಹೇಳ್ತಾರೆ ಅರುಂಧತಿ. ನಮ್ಮ ಆರ್ನ ನಿಭಾಯಿಸ್ತಾಳೆ ಅಂತ ಬಿಂದು ತಟ್ ಅಂತ ಹೇಳ್ತಾಳೆ. ಎಲ್ಲರೂ ನಗ್ತಾರೆ. ರಾಘವ್ ತುಂಬ ಜೋರಾಗಿ ನಗ್ತಾನೆ. ಅಶೋಕ್ ಮತ್ತು ಬಿಂದು ಮುಖ ನೋಡಿ ಯಾಕೇನಾಯಿತು ಅಂತ ಕೇಳ್ತಾರೆ. ಆಗ ಶಾಂತಲಾದೇವಿ ಹೇಳ್ತಾರೆ, ನಿನ್ನ ಮಗಳಿಗೆ ಒಂದು ಟೀ ಕಾಫಿ ಮಾಡೋಕ್ಕೆ ಬರಲ್ಲ, ಅವಳು ನಿಭಾಯಿಸ್ತಾಳ ಅಂತ ನಗ್ತಾರೆ.
ಅದೆಲ್ಲ ಮುಂದೆ ಕಲಿತಾಳೆ. ಹ್ಞೂ ಅತ್ತೆ, ಮುಂದೆ ಎಲ್ಲ ಕಲಿತು ರಾಘವ್ನ ಚೆನ್ನಾಗೇ ನೋಡ್ಕೊಳ್ತಾಳೆ. ಅಂದರೆ ರಾಘವ್ಗೆ ಯಾರನ್ನ ಜೊತೆ ಮದುವೆ ಮಾಡಿಸಬೇಕಾ ಅಂತ ಕೇಳ್ತಾರೆ ಶಾಂತಲಾದೇವಿ ಅವರು. ತಪ್ಪೇನಿದೆ, ರಾಘವ್ ಆರ್ನಾಗೆ ಅತ್ತೆ ಮಗ, ಯಾವತ್ತಿದ್ರೂ ಅವರು ಮದುವೆ ಮಾಡಿಕೊಳ್ಳೇಬೇಕು. ಈಗಲೇ ಮಾಡಿಬಿಡೋಣ ಅಂತ ಹೇಳ್ತಾನೆ ಅಶೋಕ್. ರಾಘವ್ ತಿಂತಾ ಇರೋ ಪ್ಲೇಟ್ನ ತಳ್ಳಿ, ಸ್ಟಾಪ್ ಇಟ್, ನೀವೇ ಅಂದ್ಕೊಂಡ್ಬಿಟ್ರೆ ಆಗುತ್ತಾ? ನಮ್ಮನ್ನು ಕೇಳಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ? ಇನ್ನೂ ಓಲ್ಡ್ ಜನರೇಷನ್ ಥರ ಅತ್ತೆ ಮಗಳನ್ನು ಮದುವೆ ಆಗಬೇಕು ಹೇಳ್ತೀರಲ್ಲ. ಫಸ್ಟ್ ಆಫ್ ಆಲ್ ನನಗೆ ಮತ್ತೆ ಅವಳಿಗೆ ಆಗೋದೇ ಇಲ್ಲ. ಅವಳನ್ನು ಮದುವೆ ಆಗೋ ಬದಲು ಎಲ್ಲಾದರೂ ಹೋಗಿ ಸಾಯೋದು ಮೇಲೂ ಹೇಳ್ತಾನೆ. ರಾಗ್, ವಾಟ್ ಆರ್ ಯು ಟಾಕಿಂಗ್? ಬಿಡ್ತು ಅನ್ನು. ನಿಂಗೆ ಯಾರು ಬಲವಂತ ಮಾಡಿದ್ರು? ಅವರು ಬಾಯಿ ಮಾತಿಗೆ ಹೇಳಿದ್ರು ಅಷ್ಟೇ. ನಿಂಗೂ ಅವಳಿಗೂ ಆಗಿ ಬರಲ್ಲ ಅಂತ ನನಗೆ ಗೊತ್ತು. ಈ ವಿಷಯ ಬಿಡು. ನೀನು ಯಾವುದಾದರೂ ಹುಡುಗಿನ ಇಷ್ಟಪಟ್ಟಿದ್ರೆ ಹೇಳು ಅಂತ ಅರುಂಧತಿ ಅವರು ಹೇಳ್ತಾರೆ. ಆಗ ಆರ್ನ ಹೇಳ್ತಾಳೆ, ಅತ್ತೆ, ನಾನು ಚಿಕ್ಕ ವಯಸ್ಸಿನಿಂದ ರಾಘವ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ರಾಘವೇ ನಿನ್ನ ಗಂಡ ಆಗೋನು ಅಂತ ಮಮ್ಮಿ ಡ್ಯಾಡಿ ಹೇಳ್ತಾನೇ ಇದ್ರು. ನಾನು ರಾಘವ್ನ ಮನಸ್ಸಲ್ಲಿ ಇಟ್ಟು ಪೂಜಿಸ್ತಾ ಇದ್ದೀನಿ. ರಾಘವ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಸ್ಟಾಪ್ ಇಟ್ ಆರ್ನ, ನೀನು ನನ್ನ ಕೇಳದೆ ಹೇಗೆ ಲವ್ ಮಾಡಿದ್ದೀಯಾ? ಮುಂದೆ ನೀನು ನನ್ನ ಇಷ್ಟಪಡ್ತೀಯಾ ಅಂದ್ಕೊಂಡೆ, ಆದರೆ ನೀನು ನನ್ನ ಜೊತೆ ಮಾತಾಡ್ತಾನೇ ಇರಲಿಲ್ಲ. ಹೌದು, ನನಗೆ ನೀನಂದರೆ ಇಷ್ಟ ಇಲ್ಲ, ಅದಕ್ಕೆ ನಿನ್ನ ಜೊತೆ ಮಾತಾಡ್ತಾ ಇರಲಿಲ್ಲ ಹೇಳಿ ರಾಘವ್ ಹೇಳ್ತಾನೆ. ಪ್ಲೀಸ್ ರಾಘವ್, ಹಾಗೆ ಹೇಳಬೇಡ, ನನ್ನಿಂದ ನಿನ್ನ ಬಿಟ್ಟು ಇರೋಕ್ಕೆ ಆಗಲ್ಲ ಹೇಳ್ತಾಳೆ. ಅದು ನಿನ್ನ ಪ್ರಾಬ್ಲಮ್ಮು, ನಾನು ಏನು ಮಾಡೋಕ್ಕೆ ಆಗಲ್ಲ, ನಾನು ನಿನ್ನ ಮದುವೆ ಆಗೋಕ್ಕೆ ಆಗಲ್ಲ ಹೇಳಿ ಹೋಗ್ತಾನೆ ರಾಘವ್. ರಾಗ್ ನಿಂತ್ಕೋ ಅಂತ ಅಶೋಕ್ ಕರೆದ್ರೂ ನಿಲ್ಲದೆ ಸೀದಾ ಹೋಗ್ತಾನೆ. ಅಕ್ಕ, ನೀನಾದರೂ ಹೇಳು. ಇನ್ನೇನು ಹೇಳೋದು ಅಶೋಕ್, ಅವನು ನಮ್ಮ ಮಾತು ಕೇಳ್ತಾನ? ಬಲವಂತ ಮಾಡಿ ಮದುವೆ ಮಾಡೋಕ್ಕೆ ಆಗುತ್ತಾ? ಆರ್ನಾಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡು ಎಂದು ಅರುಂಧತಿಯವರು ಹೇಳ್ತಾರೆ. ಅದನ್ನು ಕೇಳಿ ಆರ್ನ ನನಗೆ ಮದುವೆನೇ ಬೇಡ ಹೇಳಿ ಅಳ್ತಾ ರೂಮ್ಗೆ ಹೋಗ್ತಾಳೆ. ಬಿಂದು ಮತ್ತೆ ಅಶೋಕ್ ಬೇಜಾರು ಮಾಡಿಕೊಂಡು ಹೋಗ್ತಾರೆ. ಶಾಂತಲಾದೇವಿ ಅವರು ಅರುಂಧತಿ ಅವರಿಗೆ ಹೇಳ್ತಾರೆ, ನಿನ್ನ ಮಗ ದಾರಿ ತಪ್ಪುವ ಮೊದಲು ಅವನಿಗೆ ಜವಾಬ್ದಾರಿ ಬರೋ ಹಾಗೆ ಮಾಡು, ಇಲ್ಲ ಅಂದರೆ ಅವನು ನಮ್ಮ ಘನತೆನ ಮಣ್ಣು ಪಾಲು ಮಾಡ್ತಾನೆ ಹೇಳಿ ಹೋಗ್ತಾರೆ. ಅರುಂಧತಿ ಅವರು ತುಂಬ ಯೋಚನೆ ಮಾಡ್ತಾರೆ. ರಾಘವ್ ಇಷ್ಟಪಡ್ತಿರುವ ಹುಡುಗಿನ ಬೇಗ ಹುಡುಕಿ ಮದುವೆ ಮಾಡಬೇಕು, ಆಗಲಾದರೂ ಸರಿ ಹೋಗಬಹುದು ಅಂತ ಅಂದ್ಕೊಂಡು ಡಿಟೆಕ್ಟಿವ್ಗೆ ಕಾಲ್ ಮಾಡ್ತಾರೆ. ಹಲೋ ಮೇಡಮ್, ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಇದ್ದೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ಹಾಂ ಹೇಳಿ, ಏನು ವಿಷಯ? ಆ ಹುಡುಗಿ ಫ್ರೆಂಡ್ ಸಿಕ್ಕಿದ್ಲು ಇವತ್ತು, ಆದರೆ ಆ ಹುಡುಗಿ ಸಿಗಲಿಲ್ಲ. ಆದಷ್ಟು ಬೇಗ ಗೊತ್ತಾಗುತ್ತೆ ಮೇಡಮ್, ಡೋಂಟ್ ವರಿ ಎಂದು ಹೇಳಿದಾಗ ಓಕೆ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಆರ್ನ ಬ್ಯಾಗ್ ಹಿಡ್ಕೊಂಡು ಹೊರಡ್ತಾಳೆ. ಬಿಂದು ಅವಳನ್ನು ಕರೀತಾ, ಹೋಗಬೇಡ ಮಗಳೇ, ಸ್ವಲ್ಪ ದಿನ ನೋಡೋಣ, ರಾಘವ್ ಬದಲಾಗಬಹುದು ಅಂತ ಹೇಳ್ತಾರೆ. ನೋ ಮಮ್ಮಿ, ನನ್ನಿಂದ ಆಗಲ್ಲ ಇಲ್ಲಿ ಇರೋಕೆ, ನಾನು ಅಜ್ಜಿ ಜೊತೆ ಇರ್ತೀನಿ ಬಾಯ್ ಹೇಳಿ ಹೋಗ್ತಾಳೆ. ಅರುಂಧತಿ ಅವರು ಏನು ಹೇಳದೆ ಸುಮ್ಮನೆ ಇರೋದು ನೋಡಿ ಬಿಂದು ಹೇಳ್ತಾಳೆ, ರೀ, ನಮ್ಮ ಮಗಳಿಗೋಸ್ಕರ ನಾವು ಇಷ್ಟೆಲ್ಲ ಮಾಡ್ತಿದ್ವಿ, ಅವಳೇ ಇಲ್ಲಿ ಇರಲ್ಲ ಅಂದಮೇಲೆ ನಾವು ಯಾಕೆ ಇಲ್ಲಿ ಇರಬೇಕು, ನಾವು ಹೋಗೋಣ ಹೇಳ್ತಾಳೆ. ಆಗ ಶಾಂತಲಾದೇವಿ ಹೇಳ್ತಾರೆ, ನೀವು ಹೋದರೆ ಈ ಮನೆ ನೋಡ್ಕೊಳ್ಳೋರು ಯಾರು? ಅರುಂಧತಿಗೆ ಸ್ವಲ್ಪನಾದರೂ ಸಹಾಯ ಆಗುತ್ತೆ ನೀವು ಇದ್ದರೆ. ಆರ್ನಾಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ. ಈಗ ಅವಳು ಕೋಪ ಬೇಜಾರಿನಲ್ಲಿ ಇದ್ದಾಳೆ, ಬೇಜಾರು ಹೋದ ಮೇಲೆ ಅವಳೇ ಬರ್ತಾಳೆ, ನೀವು ಯೋಚನೆ ಮಾಡಬೇಡಿ ಹೇಳ್ತಾಳೆ. ಇಲ್ಲ ಅತ್ತೆ, ನಾನು ಹೋಗ್ತೀನಿ. ರೀ, ನೀವು ಬರ್ತಿರೋ ಬಿಡ್ತಿರೋ ನೀವೇ ಡಿಸೈಡ್ ಮಾಡಿ, ನಾನಂತೂ ಹೋಗ್ತೀನಿ ಹೇಳಿ ರೂಮ್ಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿ ಬರ್ತಾಳೆ. ಆಗ ಅಶೋಕ್ ಹೇಳ್ತಾನೆ, ಅಕ್ಕ, ನಾನು ಹೋಗ್ತೀನಿ, ಬೇಕಾದರೆ ಆಫೀಸ್ಗೆ ಬಂದು ಕೆಲಸ ನೋಡ್ಕೋತೀನಿ ಅಂತ ಹೇಳ್ತಾನೆ. ಹ್ಞೂ ಸರಿ, ನಿನ್ನಿಷ್ಟ, ನಾನು ಏನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ, ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ನೀವುಗಳು ನಿಮ್ಮದೇ ಯೋಚನೆ ಮಾಡ್ತಾ ಇದ್ದೀರಿ ಹೇಳಿ ಒಳಗೆ ಹೋಗ್ತಾರೆ. ಬಿಂದು ಮತ್ತು ಅಶೋಕ್ ಅತ್ತೆಗೆ ಹೇಳಿ ಹೋಗ್ತಾರೆ. ಶಾಂತಲಾದೇವಿ ಅವರು ತಲೆ ಮೇಲೆ ಕೈ ಇಟ್ಟು ಕೂತ್ಕೋತಾರೆ. ರಾಘವ್ ಮನೆಯಿಂದ ಹೋದವನು ಸುಮ್ಮನೆ ಕಾರ್ನಲ್ಲಿ ಹೋಗ್ತಾ ಇರ್ತಾನೆ. ಕ್ಲೋಸ್ ಫ್ರೆಂಡ್ಸ್ ಎಲ್ಲ ದೂರ ಆದರು.
ಒಬ್ಬನೇ ಎಲ್ಲಿ ಹೋಗಲಿ ಅಂತ ಮೊಬೈಲ್ ತೆಗೆದು ನೋಡ್ತಾನೆ. ಆಗ ಓಲ್ಡ್ ಫ್ರೆಂಡ್ಸ್ ಗ್ರೂಪ್ ನೋಡ್ತಾನೆ. ಮೆಸೇಜ್ ಮಾಡ್ತಾನೆ, ಹಾಯ್ ಗಾಯ್ಸ್, ಎಲ್ಲ ಎಲ್ಲಿದ್ದೀರಿ ಎಂದು ಕೇಳ್ತಾನೆ. ಯಾರೂ ರಿಪ್ಲೈ ಮಾಡಲ್ಲ. ರಿಪ್ಲೈ ಬರದೇ ಇರೋದು ನೋಡಿ ಮೊಬೈಲ್ನ ಸೀಟ್ ಮೇಲೆ ಬಿಸಾಡ್ತಾನೆ. 10 ಮಿನಿಟ್ಸ್ ಬಿಟ್ಟು ಮೆಸೇಜ್ ಬರುತ್ತೆ. ಹಾಯ್ ರಾಘವ್, ಏನೋ ಇವತ್ತು ಫ್ರೀನಾ? ಎಷ್ಟು ಟೈಮ್ ಆಗಿದೆ ಚಾಟಿಂಗ್ ಮೀಟಿಂಗ್ ಆಗಿ, ಎಲ್ಲೋ ಇದ್ದೀಯಾ? ಫಾರಿನ್ ಟೂರ್ ಹೋಗಿದ್ದೀಯಾ ಅಂತ ರಮೇಶ್ ಕೇಳ್ತಾನೆ. ರಾಘವ್ ಹೇಳ್ತಾನೆ, ಇಲ್ಲೇ ಇದ್ದೀನಿ, ಸ್ವಲ್ಪ ಬ್ಯುಸಿ ಇದ್ದೆ. ಹೌದಪ್ಪ, ನೀನು ಯಾವಾಗಲೂ ಬ್ಯುಸಿ, ನಾವೆಲ್ಲ ಎಲ್ಲಿ ನೆನಪಾಗ್ತೀವಿ ನಿಂಗೆ? ನೀವು ಕಾಲ್ ಮಾಡಬಹುದಿತ್ತಲ್ವಾ ಅಂತ ಕೇಳ್ತಾನೆ ರಾಘವ್. ನಾವು ಮಾಡಿದ್ವಿ, ನೀನೇ ಪಿಕ್ ಮಾಡ್ತಾ ಇರಲಿಲ್ಲ, ನೀನು ಊರಲ್ಲಿ ಇಲ್ಲ ಅಂದ್ಕೊಂಡ್ವಿ. ಓಕೆ, ಮೀಟ್ ಆಗೋಣ ಅಂತ ರಾಘವ್ ಹೇಳ್ತಾನೆ. ಓಕೆ, ನೈಟ್ ಸಿಗೋಣ ಹೇಳ್ತಾನೆ. ಸರಿ, ಎಲ್ಲರೂ ಬನ್ನಿ ಅಂತ ಮೆಸೇಜ್ ಹಾಕ್ತಾನೆ. ಹಾಗೆ ಲಾಂಗ್ ಡ್ರೈವ್ ಮಾಡಿಕೊಂಡು ಈವ್ನಿಂಗ್ ಮನೆಗೆ ಹೋಗ್ತಾನೆ. ಶಾಂತಲಾದೇವಿ ಅವರು ಮುಂದೆನೇ ಇರ್ತಾರೆ. ಬಾ, ಈಗ ಖುಷಿನಾ ನಿಂಗೆ? ವಾಟ್, ಏನಾಯಿತು? ನಾನೇನು ಮಾಡಿದೆ ಅಂತ ಕೇಳ್ತಾನೆ. ನೀನು ಏನೂ ಮಾಡಿಲ್ಲ, ನಿಂಗೆ ಜವಾಬ್ದಾರಿ ಇದೆಯೋ? ಆರ್ನಾಗೆ ಏನೋ ಕಡಿಮೆ ಆಗಿತ್ತು, ಅವಳನ್ನು ಮದುವೆ ಆಗಿದ್ರೆ ನಮ್ಮ ಸಂಸಾರ ಹಿಂದೆ ಹೇಗಿತ್ತೋ ಹಾಗೆ ಇರ್ತಿತ್ತು. ಮನೆ ಆಫೀಸ್ ಎಲ್ಲ ನಿಭಾಯಿಸ್ತಾ ಇರ್ತಿದ್ದ ಅಶೋಕ್, ಈಗ ನಿಭಾಯಿಸಲ್ಲ ಹೇಳಿದ್ರ? ಹೇಳೋಕೆ ಅವರು ಇದ್ರೆ ತಾನೇ. ಅವರು ಮನೆ ಬಿಟ್ಟು ಹೋದ್ರು ಹೇಳ್ತಾರೆ. ಏನು ಹೇಳ್ತಿದ್ದೀಯಾ ಗ್ರ್ಯಾಂಡ್ಮಾ? ಹ್ಞೂ, ಅವರೆಲ್ಲ ಹೋದ್ರು, ಇನ್ನು ಈ ಮನೆ ಯಾರು ನೋಡ್ಕೊಳ್ತಾರೆ? ನೀನು ಅಂತೂ ಊರು ಸುತ್ತೋಕೆ ಹೋಗ್ತಾ ಇರೋ ಅಂತ ಹೇಳ್ತಾರೆ. ರಾಘವ್ ಶಾಕಲ್ಲಿ ಕೂತ್ಕೋತಾನೆ. ಅರುಂಧತಿ ಅವರು ಅಡುಗೆ ಮಾಡ್ತಾ ಇರ್ತಾರೆ. ನೋಡು, ನಿನ್ನ ಅಮ್ಮ ಅಡುಗೆ ಮಾಡಬೇಕು, ಈಗ ಆಫೀಸ್ ನೋಡ್ಕೋಬೇಕು, ಯಾವುದು ಅಂತ ಮಾಡ್ತಾಳೆ ಅವಳು. ಕುಕ್ನ ಹುಡ್ಕೋಣ, ಡೋಂಟ್ ವರಿ, ನೀನು ಬೇಗ ಮದುವೆ ಮಾಡ್ಕೋ, ಎಲ್ಲ ಸರಿ ಆಗುತ್ತೆ ಹೇಳ್ತಾರೆ ಶಾಂತಲಾದೇವಿ. ಮದುವೆ ಯಾವಾಗಲೂ ಅದೇ ಇರೋದು ನಿಮಗೆ, ಅದು ಬಿಟ್ಟರೆ ಬೇರೆ ಸೊಲ್ಯೂಷನ್ ಸಿಗಲ್ಲ ನಿಮಗೆ. ಮದುವೆ ಮಾಡಿಕೊಂಡು ನನ್ನ ಪ್ರೈವೇಸಿನ ಹಾಳು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಹೇಳಿ ರೂಮ್ಗೆ ಹೋಗ್ತಾನೆ ರಾಘವ್. ಅರುಂಧತಿ ಅವರು ಬಂದು ಅತ್ತೆಗೆ ಹೇಳ್ತಾರೆ, ನೀವು ಅವನಿಗೆ ಏನೂ ಹೇಳಬೇಡಿ, ನಾನೇ ಏನಾದರೂ ಮಾಡ್ತೀನಿ, ನೀವು ಯೋಚನೆ ಮಾಡಬೇಡಿ ಹೇಳ್ತಾರೆ. ಹ್ಞೂ, ನೀನುಂಟು, ನಿನ್ನ ಮಗ ಉಂಟು, ಏನಾದರೂ ಮಾಡ್ಕೊಳ್ಳಿ, ಇನ್ನು ಮುದ್ದು ಮಾಡು ಅವನ್ನ, ಯಾರ ಮಾತಿಗೂ ಬೆಲೆನೇ ಕೊಡ್ತಾ ಇಲ್ಲ ಅವನು. ಅರುಂಧತಿಯವರು ಸುಮ್ಮನಾಗಿ ಅಡುಗೆ ಮನೆಗೆ ಹೋಗ್ತಾರೆ. ಮೈಥಿಲಿ ಹೊಸ ಆಫೀಸ್ ಕೆಲಸದ ಟ್ರೈನಿಂಗ್ ಮುಗಿಸಿ ಬರ್ತಾಳೆ. ಆಗಲೇ ಮಕ್ಕಳು ಡ್ಯಾನ್ಸ್ ಕ್ಲಾಸಿಗೆ ಬಂದಿರ್ತಾರೆ. ಅನ್ನು ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡ್ತಾ ಇರ್ತಾಳೆ. ಹಾಯ್ ಹೇಳಿ ನಗ್ತಾ ಒಳಗೆ ಹೋಗ್ತಾಳೆ ಮೈಥಿಲಿ. ದೇವಿ ಅವಳನ್ನು ನೋಡಿ, ಬಂದ್ಯಾ, ಕಾಫಿ ಮಾಡು ಹೇಳ್ತಾಳೆ. ಹ್ಞೂ ಹೇಳಿ ಕಾಫಿ ಮಾಡೋಕ್ಕೆ ಹೋಗ್ತಾಳೆ. ಹಾಗೆ ಉಪ್ಪಿಟ್ಟು ಮಾಡು. ಮೈಥಿಲಿಗೆ ಅನು ಜೊತೆ ಮಾತಾಡದೆ ಏನೋ ಕಳ್ಕೊಂಡ ಹಾಗೆ ಆಗಿರುತ್ತೆ. ದೇವಿ ಕೆಲಸ ಹೇಳುವಾಗ ಕೋಪ ಬರುತ್ತೆ, ಆದರೂ ಮಾಡಬೇಕಲ್ಲ ಹೇಳಿ ಬೇಗ ಮಾಡ್ತಾಳೆ. ಅನೂನು ಮೈಥಿಲಿ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ನೋಡ್ತಾ ಇರ್ತಾಳೆ. ದೇವಿ ಮನೆ ಮುಂದೆ ಕೂತಿರೋದು ನೋಡಿ, ಓ, ಶೂರ್ಪನಖಿ ಇಲ್ಲೇ ಇದೆ, ಮೈಥಿಲಿಗೆ ಏನೋ ಕೆಲಸ ಹೇಳಿರ್ತಾಳೆ, ಇವಳು ಮಾಡಿದರೆ ಕೈ ಸವಿದು ಹೋಗುತ್ತಾ? ಪಾಪ ಅವಳು ಹೊರಗೆ ಕೆಲಸ ಮಾಡಿ ಬಂದಿದ್ದಾಳೆ, ಸ್ವಲ್ಪ ಕೂತ್ಕೊಳ್ಳೋಕ್ಕೂ ಬಿಡಲ್ಲ ಅಂದ್ಕೊಂಡು ಮಕ್ಕಳಿಗೆ ಡ್ಯಾನ್ಸ್ ಹೇಳಲು ಹೋಗ್ತಾಳೆ. 3/4 ಗಂಟೆ ಬಿಟ್ಟು ಮೈಥಿಲಿ ಬರ್ತಾಳೆ. ಆಗ ಮಕ್ಕಳು ಕ್ಲಾಸ್ ಮುಗಿಸಿ ಹೋಗ್ತಾ ಇರ್ತಾರೆ. ಅನು ಮೈಥಿಲಿನ ಗಟ್ಟಿಯಾಗಿ ಅಪ್ಪಿಕೊಂಡು, ಹೇಗೆ ಇದ್ದೀಯಾ? ತುಂಬ ಮಿಸ್ ಮಾಡಿಕೊಂಡೆ ನಾನು ಅಂತ ಕಣ್ಣು ತುಂಬಿಕೊಳ್ತಾಳೆ. ಮೈಥಿಲಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಅದಿರಲಿ, ಹೇಗಿತ್ತು ಆಫೀಸ್, ಹೇಗಿದೆ ವರ್ಕ್ ಅಂತ ಕೇಳ್ತಾಳೆ. ಪರವಾಗಿಲ್ಲ ಅಂತ ಕೈಯಲ್ಲಿ ಹೇಳ್ತಾಳೆ. ನೀನು ಇವತ್ತು ಏನು ತಿಂದಿಲ್ಲ ಅಂತ ಗೊತ್ತು, ಅದಕ್ಕೆ ಕೇಸರಿ ಬಾತ್ ತಂದಿದ್ದೀನಿ, ನಿನ್ನ ಫೇವ್ರೆಟ್, ತಿನ್ನು ಅಂತ ಕೊಡ್ತಾಳೆ. ಮೈಥಿಲಿ ಬಾಕ್ಸ್ ಓಪನ್ ಮಾಡಿ ಸ್ಮೆಲ್ ನೋಡಿ ಖುಷಿಯಿಂದ ತಿಂತಾಳೆ. ಸೂಪರ್ ಇದೆ ಅಂತ ಹೇಳ್ತಾಳೆ. ಅನುಗೆ ಖುಷಿಯಾಗಿ ಹ್ಞೂ ತಿನ್ನು ಹೇಳಿ ಅವಳನ್ನೇ ನೋಡ್ತಾ ಕೂತ್ಕೊಳ್ತಾಳೆ. ಅಷ್ಟರಲ್ಲಿ ಅನುನ ಅವರ ಅಮ್ಮ ಕರೀತಾರೆ. ಹ್ಞೂ ಬಂದೆ ಅಂತ ಮೈಥಿಲಿಗೆ ಬಾಯ್ ಹೇಳಿ ಹೋಗ್ತಾಳೆ. ಮೈಥಿಲಿ ಕೇಸರಿ ಬಾತು ತಿಂದು ಬಾಕ್ಸ್ ಇಟ್ಕೊಂಡು ಮನೆಗೆ ಹೋಗ್ತಾಳೆ. ಮೈಥಿಲಿ ಕೈಯಲ್ಲಿರುವ ಬಾಕ್ಸ್ ನೋಡಿ, ಏನದು, ಯಾಕೆ ಬಚ್ಚಿಟ್ಕೊಂಡು ಹೋಗ್ತೀಯಾ? ಬಾಕ್ಸಲ್ಲಿ ಉಪ್ಪಿಟ್ಟು ತಗೊಂಡು ಹೋಗಿದ್ದಾಳೆ ಅಂದ್ಕೊಂಡು, ಅಯ್ಯೋ
ಮನೇಲಿ ಇರೋದು ಕದ್ಕೊಂಡು ಹೋಗಿ ದಾನ ಮಾಡ್ತೀಯೇನೆ, ನೀನೇ ಇಲ್ಲಿ ಬಿಟ್ಟು ತಿನ್ನೋದು, ದಾನ ಮಾಡೋಕೆ ನಿನ್ನ ಅಪ್ಪ ತಂದು ಹಾಕ್ತಾರಾ? ಮೈಥಿಲಿ ಇಲ್ಲ ಇಲ್ಲ ಅಂತ ತಲೆ ಅಲ್ಲಾಡಿಸಿದ್ರು ದೇವಿ ಮಾತ್ರ ಬೈತಾನೆ ಇದ್ಲು. ನಿಂಗೆ ಉಪವಾಸ ಹಾಕಬೇಕು, ಆವಾಗ ಗೊತ್ತಾಗುತ್ತೆ. ಹೋಗೆ, ಇವತ್ತು ಏನಾದರೂ ತಿಂದರೆ ಅಷ್ಟೇ ನಿನ್ನ. ಇವತ್ತು ಉಳ್ದಿರೋದು ನಾಳೆ ತಿನ್ನು, ಆವಾಗ ಬುದ್ಧಿ ಬರುತ್ತೆ ನಿಂಗೆ. ತುಂಬ ಕೊಬ್ಬು ಬಂದು ಬಿಟ್ಟಿದೆ ನಿಂಗೆ, ಹೋಗಿ ಕೆಲಸ ನೋಡು ಹೇಳ್ತಾಳೆ. ಮೈಥಿಲಿ ಅಳ್ತಾ ಒಳಗೆ ಹೋಗ್ತಾಳೆ. ನನ್ನ ಹಣೆ ಬರಹನೋ ಅಥವಾ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪನೋ ಅಂತ ಅತ್ತು ಸಮಾಧಾನ ಮಾಡ್ಕೋತಾಳೆ. ಬಾಕ್ಸ್ ತೊಳೆದು ಸೈಡ್ಗೆ ಇಟ್ಟು ಕೆಲಸ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಪ್ರಿಯಾ ಬರ್ತಾಳೆ. ಹೋಗಿ ಫ್ರೆಶ್ ಆಗಿ ಬಾ, ಕಾಫಿ ಉಪ್ಪಿಟ್ಟು ತಿನ್ನು ಅಂತಾಳೆ ದೇವಿ. ಮಮ್ಮಿ, ನಾನು ಪಾನಿಪುರಿ ತಿಂದು ಬಂದೆ, ಉಪ್ಪಿಟ್ಟು ಆ ಮೂದೇವಿ ತಿಂದು ನಿಂಗೋಸ್ಕರ ಮಾಡಿಸಿದ್ದು ಆ ಮೂದೇವಿ ದಾನ ಮಾಡ್ತಾ ಇದ್ದಾಳೆ. ಇವತ್ತು ಸಿಕ್ಕಿಬಿದ್ಲು, ಅವಳಿಗೆ ಉಪವಾಸ ಹಾಕಬೇಕು. ಇನ್ನು ದಿನಕ್ಕೆ 1 ಹೊತ್ತು ಕೊಟ್ಟರೆ ಸಾಕು. ಯಾರ ಅಪ್ಪನ ಆಸ್ತಿ ಅಂದ್ಕೊಂಡಿದ್ದಾಳೆ ಇವಳು? ಕೋಪದಲ್ಲಿ ಹೇಳುವಾಗ ಪ್ರಿಯಾ ದೇವಿ ಹತ್ರ ಬಂದು, ಮಮ್ಮಿ, ಅವಳದೇ ಅಪ್ಪನ ಆಸ್ತಿ ತಾನೇ? ಜೋರಾಗಿ ಆ ಥರ ಹೇಳಿಬಿಟ್ಟೀಯ ಮತ್ತೆ? ಅವಳು ಮೂಗಿಯಾಗಿದ್ದಕ್ಕೆ ಸುಮ್ಮನೆ ಇರ್ತಾಳೆ, ಇಲ್ಲ ಅಂದರೆ ಸುಮ್ಮನೆ ಇರ್ತಿದ್ಲಾ? ಸುಮ್ಮನೆ ಇರ್ದೆ ಇನ್ನೇನು ಮಾಡೋಕ್ಕೆ ಆಗುತ್ತೆ ಅವಳಿಗೆ? ಅವಳನ್ನು ಏನು ಮಾಡಬೇಕು ಅಂತ ನನಗೆ ಗೊತ್ತಿತ್ತು. ನೀನು ಹೋಗು, ಫ್ರೆಶ್ ಆಗಿ ಬಾ ಹೇಳ್ತಾಳೆ ದೇವಿ. ಸರಿ ಮಮ್ಮಿ ಹೇಳಿ ಹೋಗ್ತಾಳೆ. ಮೈಥಿಲಿ ಅಡುಗೆ ಮಾಡಿ ಇಟ್ಟು ರೂಮ್ಗೆ ಹೋಗ್ತಾಳೆ. ಹೋಗಿ ಅನುಗೆ ಮೆಸೇಜ್ ಮಾಡ್ತಾಳೆ, ಕೇಸರಿ ಬಾತ್ ಚೆನ್ನಾಗಿತ್ತು, ಥ್ಯಾಂಕ್ಸ್ ಅಂತ. ಓಕೆ ಮಾ, ಖುಷಿನಾ? ನಿಂಗೆ ಇಷ್ಟ ಇರೋದು ಅಲ್ಲಿ ಮಾಡಿ ತಿನ್ನೋ ಸ್ವಾತಂತ್ರ್ಯನೂ ಇಲ್ಲ ನಿಂಗೆ, ಅದಕ್ಕೆ ನಾನು ಮಾಡಿಕೊಟ್ಟೆ. ನಿಂಗೆ ಇಷ್ಟ ಇರೋದು ಏನು ಬೇಕು ಅಂತ ನೀನು ಬಾಯಿ ಬಿಟ್ಟು ಹೇಳಲ್ಲ. ಈ ಫ್ರೆಂಡ್ ಇರೋವರೆಗೂ ನಿನ್ನ ಇಷ್ಟಗಳನ್ನು ಆದಷ್ಟು ಪೂರೈಸ್ತೀನಿ ಕಣೆ ಹೇಳಿ ಮೆಸೇಜ್ ಮಾಡ್ತಾಳೆ ಅನು. ಥ್ಯಾಂಕ್ಸ್ ಅಂತ ಹಾರ್ಟ್ ಸಿಂಬಲ್ ಕಳಿಸ್ತಾಳೆ ಮೈಥಿಲಿ. ಓಕೆ ಕಣೆ, ಊಟ ಮಾಡಿದ್ಯಾ? ಇಲ್ಲ, ನೀನು ಕೊಟ್ಟಿರೋ ಕೇಸರಿ ಬಾತ್ ತಿಂದು ಹಸಿವಿಲ್ಲ ಹೇಳ್ತಾಳೆ. ಲೇ, ಸುಳ್ಳು ಹೇಳಬೇಡ, 2 ತುತ್ತು ಇತ್ತು ಅದರಲ್ಲಿ, ಅಷ್ಟರಲ್ಲಿ ಹೊಟ್ಟೆ ತುಂಬಿತ್ತಾ? ಹ್ಞೂ ಡಿಯರ್, ನಿನ್ನ ಪ್ರೀತಿನೂ ಇತ್ತು ಅಲ್ವಾ, ಸೊ ಹೊಟ್ಟೆ ಫುಲ್ ಇದೆ ಹೇಳಿ ಕಣ್ಣೀರು ಹಾಕ್ತಾ ಮೆಸೇಜ್ ಮಾಡ್ತಾಳೆ ಮೈಥಿಲಿ. ಅನುಗೆ ಏನೋ ಡೌಟ್ ಬರುತ್ತೆ, ಮನೇಲಿ ಬೈದಿರಬೇಕು, ಅದಕ್ಕೆ ಊಟ ಮಾಡಿಲ್ಲ ಇವಳು, ನನ್ನ ಜೊತೆ ಸುಳ್ಳು ಹೇಳ್ತಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಯಾವಾಗಲೂ ಅವಳಿಗೆ ನೆಮ್ಮದಿನೇ ಇಲ್ಲ, ಸರಿಯಾಗಿ ಹೊಟ್ಟೆಗೂ ಕೊಡಲ್ಲ ಪಾಪಿಗಳು, ಬರಬಾರದು ಬರಬೇಕು ಪಾಪಿಗಳಿಗೆ ಎಂದು ಮನಸ್ಸಲ್ಲಿ ಹೇಳ್ತಾ ಮೈಥಿಲಿಗೆ ಗುಡ್ ನೈಟ್ ಹೇಳ್ತಾಳೆ. ರಾಘವ್ ರೆಡಿಯಾಗಿ ಫ್ರೆಂಡ್ಸ್ನ ಮೀಟ್ ಆಗೋಕ್ಕೆ ಹೋಗುವಾಗ, ರಾಗ್, ಊಟ ಮಾಡಲ್ವಾ ಅಂತ ಕೇಳ್ತಾರೆ ಅರುಂಧತಿ. ಇಲ್ಲ ಮಾಮ್, ಓಲ್ಡ್ ಫ್ರೆಂಡ್ಸ್ನ ಮೀಟ್ ಆಗೋಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೇ ಡಿನ್ನರ್ ಮುಗಿಸಿ ಬರ್ತೀನಿ, ಬಾಯ್ ಮಮ್ಮಿ ಹೇಳಿ ಹೋಗುವಾಗ ಶಾಂತಲಾದೇವಿ ಅವರು ಹೇಳ್ತಾರೆ, ನಿಂಗೆ ಇದೇ ಆಯಿತು, ನಾವಿಬ್ಬರು ಹೇಗೋ ಇರ್ತೀವಿ, ನಿಂಗೆ ಫ್ರೆಂಡ್ಸ್ ಇದ್ದರೆ ಸಾಕು ಹೋಗು ಹೇಳ್ತಾರೆ. ರಾಘವ್ ಏನು ಹೇಳದೆ ಸುಮ್ಮನೆ ಹೋಗ್ತಾನೆ. ಅರುಂಧತಿ ಅತ್ತೆಗೆ ಊಟ ಮಾಡಿ ಹೇಳ್ತಾರೆ, ಹ್ಞೂ ಸರಿ, ನೀನು ಊಟ ಮಾಡಿ ಮಲ್ಕೋ, ಅವನಿಗೆ ಕಾಯೋದು ಬೇಡ ಹೇಳಿ ಊಟಕ್ಕೆ ಕೂತ್ಕೋತಾರೆ. ರಾಘವ್ ಫ್ರೆಂಡ್ಸ್ನ ಮೀಟ್ ಆಗಿ ಹಳೆಯ ವಿಷಯ ಎಲ್ಲ ಮಾತಾಡ್ತಾ ಇರ್ತಾರೆ. ಸುಜಯ್ ಕೇಳ್ತಾನೆ, ರಾಗ್, ವಿಕ್ಕಿ, ಜಯ್, ಸಂತು ಅವರೆಲ್ಲ ಎಲ್ಲಿ? ಈಗ ಅವರ ವಿಷಯ ಯಾಕೆ? ಪಾರ್ಟಿ ಎಂಜಾಯ್ ಮಾಡುವ. ಗರ್ಲ್ಸ್ ಯಾರು ಬರಲಿಲ್ಲ ಯಾಕೆ ಅಂತ ಕೇಳ್ತಾನೆ. ಗರ್ಲ್ಸ್ಗೆ ಬಾಯ್ ಫ್ರೆಂಡ್ ಸಿಕ್ಕಿದ್ದಾರೆ, ನಮ್ಮ ಜೊತೆ ಯಾಕೆ ಬರ್ತಾರೆ ಅವರು ಹೇಳ್ತಾನೆ ಭರತ್. ಹೋಗಲಿ, ನಿಮ್ಮ ಗರ್ಲ್ ಫ್ರೆಂಡ್ಸ್ ಯಾಕೆ ಬಂದಿಲ್ಲ ಅಂತ ಕೇಳ್ತಾನೆ. ನಮಗೆ ಯಾವ ಹುಡುಗಿ ಬೀಳ್ತಾರೆ, ನಿಂಗೆ ಆದರೆ ದಿನಕ್ಕೆ ಒಬ್ಬಳು ಸಿಗ್ತಾಳೆ. ದಿನಕ್ಕೆ ಒಬ್ಬಳು ಯಾರು? ಜಿ, ಹಾಗೆಲ್ಲ ಹೋಗಲ್ಲ ನಾನು ಹೇಳಿ ನಗ್ತಾನೆ. ಓಹೋ ಅಂತ ಎಲ್ಲರೂ ತಮಾಷೆ ಮಾಡಿ ನಗ್ತಾರೆ. ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಗರ್ಲ್ ಫ್ರೆಂಡ್ ಆಗ್ತಾಳೆ. ನಿಮಗೆ ಗೊತ್ತಲ್ವಾ ನನಗೆ ಯಾವ ಥರದ ಹುಡುಗಿ ಬೇಕು ಅಂತ? ಹ್ಞೂ ಗೊತ್ತು, ಅದಿರಲಿ ಹೀಗೆ ಎಂಜಾಯ್ ಮಾಡ್ಕೊಂಡಿರ್ತೀಯಾ? ಅಲ್ಲ, ಮದುವೆ ಆಗಬೇಕು ಅಂತ ಇದ್ದೀಯಾ? ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ, ಯಾವ ಥರದ ಹುಡುಗಿನ ಮದುವೆ ಆಗಬೇಕು ಅನ್ನೋ ಕ್ಲಾರಿಟಿ ಇಲ್ಲ. ನಿಮಗೆ ಗೊತ್ತಿದ್ರೆ ಹೇಳ್ರೋ. ಏನು ನಾವು ನಿಂಗೆ ಹೇಳಬೇಕಾ? ನನಗೆ ಹೇಳಬೇಡಿ, ನೀವು ಯಾವ ಥರದ ಹುಡುಗಿನ ಮದುವೆ ಆಗ್ತೀರಾ ಹೇಳಿ. ನಮ್ಮ ಟೇಸ್ಟ್ ನಿನ್ನ ಟೇಸ್ಟ್ ಬೇರೆ ಬೇರೆ, ನಿಂಗೆ ಹುಡುಗಿ ಹೇಗಿರಬೇಕು ಅದನ್ನು ನೋಡಿ ಸೆಲೆಕ್ಟ್ ಮಾಡ್ಕೊ ಅಂತ ರಮೇಶ್ ಹೇಳ್ತಾನೆ. ಹ್ಞೂ ನೋಡೋಣ, ಮನೆಯಲ್ಲಿ ಹೇಳ್ತಾ ಇದ್ದಾರೆ,
ಈಗಲೇ ಮದುವೆ ಬೇಡ ಹೇಳಿದ್ದೇನೆ. ನಿಂಗೇನು ಕಣೋ, ಕೆಲಸ ಮಾಡಿ ಹೆಂಡತಿ ಮಕ್ಕಳನ್ನು ಸಾಕಬೇಕಾಗಿಲ್ಲ. ಅಪ್ಪ ಮಾಡಿ ಇಟ್ಟಿರೋದೇ ಸಾಕು ನಿಂಗೆ ಹೇಳ್ತಾನೆ ರಾಯನ್. ಆದರೂ ಆಫೀಸ್ ನೋಡ್ಕೋಬೇಕಾದವನು ಇವನೇ ಅಲ್ವೇನೋ ಹೇಳ್ತಾನೆ ಪ್ರೀತಮ್. ಹ್ಞೂ ನಾನೇ. ಒಬ್ಬನೇ ಮಗ ಆದರೆ ಕಷ್ಟ, ಎಲ್ಲ ನಮ್ಮ ತಲೆ ಮೇಲೆ ಇರುತ್ತೆ. ನನಗೆ ಟೆನ್ಷನ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ. ಟೆನ್ಷನ್ ಮಾಡಿಕೊಂಡು ಈಗಲೇ BP ಶುಗರ್ ಬರ್ಸ್ಕೊಂಡು ಲೈಫ್ ಹಾಳು ಮಾಡಿಕೊಂಡು ಪೇಷಂಟ್ ಥರ ಬದುಕೋಕೆ ಇಷ್ಟ ಇಲ್ಲ. ಎಂಜಾಯ್ ಮಾಡ್ತಾ ಬಿಂದಾಸ್ ಆಗಿ ಜಾಲಿಯಾಗಿ ಇರಬೇಕು ಹೇಳ್ತಾನೆ ರಾಘವ್. ಲೆಟ್ಸ್ ಪಾರ್ಟಿ ಎಂಜಾಯ್ ಮಾಡಿ ಹೇಳಿ ಸಾಂಗ್ ಪ್ಲೇ ಮಾಡಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ರಾಘವ್ ಎಲ್ಲರ ಜೊತೆ ಸೆಲ್ಫಿ ತಗೊಂಡು ವಿಡಿಯೋನು ಮಾಡಿ ವಾಟ್ಸಪ್ ಸ್ಟೇಟಸ್ಗೆ ಇನ್ಸ್ಟಾಗೆ ಅಪ್ಲೋಡ್ ಮಾಡ್ತಾನೆ. ವಿಕ್ಕಿ ಜೈ ಸಂತು ನೋಡಲಿ ಅಂತಾನೆ ಹಾಕಿರ್ತಾನೆ. ಟೈಮ್ 12 ದಾಟಿರುತ್ತೆ. ಎಲ್ಲರೂ ಮನೆಗೆ ಹೊರಡುತ್ತಾರೆ. ರಾಘವ್ನು ಓಕೆ ಬಾಯ್ ಎಲ್ಲರಿಗೂ, ಅವಾಗವಾಗ ಸಿಗ್ತಾ ಇರಿ ಹೇಳಿ ಹೋಗ್ತಾನೆ. ಅರುಂಧತಿ ಅವರು ಮಗನಿಗೋಸ್ಕರ ಕಾದು ಕಾದು ನಿದ್ದೆಗೆ ಜಾರಿದ್ದರು. ರಾಘವ್ ಬಂದು ಮಲಗಿದ್ದು ಗೊತ್ತೇ ಆಗಲಿಲ್ಲ ಯಾರಿಗೂ. ಬೆಳಗ್ಗೆ ಶಾಂತಲಾದೇವಿ ರಾಘವ್ ಬಂದಿದ್ದಾನ ಅಂತ ನೋಡ್ತಾರೆ. ರಾಘವ್ ಮಲಗಿದ್ದು ನೋಡಿ ಅಡುಗೆ ಮನೆಗೆ ಹೋಗ್ತಾರೆ. ಕಾಫಿ ಮಾಡಲು ರೆಡಿ ಮಾಡ್ತಾ ಇರುವಾಗ ಅರುಂಧತಿಯವರು ಬಂದು, ಅತ್ತೆ ನೀವು ಹೋಗಿ, ನಾನು ಮಾಡ್ತೀನಿ ಹೇಳ್ತಾರೆ. ಹ್ಞೂ, ಆಫೀಸ್ಗೆ ಯಾವಾಗ ಹೋಗ್ತೀಯಾ? ಹೋಗಬೇಕು ಅತ್ತೆ. ಅಶೋಕ್ ಇನ್ನೂ ಬರಲ್ಲ ಅನಿಸುತ್ತೆ. ಬೇರೆ ಯಾರಿಗಾದರೂ ಅಶೋಕ್ ಪೋಸ್ಟ್ ಕೊಡಬೇಕು. ಹಾಗೆ ಮನೆ ಕೆಲಸಕ್ಕೆ ಯಾರಾದರೂ ಸಿಗ್ತಾರಾ ನೋಡಬೇಕು. ಏನೋ ಒಂದು ಮಾಡು. ಹ್ಞೂ ಅತ್ತೆ, ಕಾಫಿ ತರ್ತೀನಿ ಹೋಗಿ. ತಿಂಡಿ ಉಪ್ಪಿಟ್ಟು ಮಾಡ್ತೀನಿ. ಹಾಗೆ ಅನ್ನ ಸಾರು ಪಲ್ಯ ಮಾಡಿ ಇಡ್ತೀನಿ. ಸಾಕಲ್ವಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹ್ಞೂ, ಏನೋ ಒಂದು ತಿನ್ನೋಕೆ ಇದ್ದರೆ ಸಾಕು ಹೇಳಿ ಹೋಗ್ತಾರೆ. ಹ್ಞೂ, ಎಲ್ಲ ರೆಡಿ ಮಾಡ್ತೀನಿ, ಹಾಕ್ಕೊಂಡು ತಿನ್ನಿ. ಹಾಗೆ ರಾಘವ್ಗೆ ತಿನ್ನೋಕೆ ಹೇಳಿ. ಅವನು ಎಲ್ಲಿ ಇದೆಲ್ಲ ತಿಂತಾನೆ? ಹೊಟ್ಟೆ ಹಸಿವಾದರೆ ತಿಂತಾನೆ ಬಿಡಿ ಅತ್ತೆ. ಇತ್ತ ಮೈಥಿಲಿ ಮತ್ತು ಅನು ಆಫೀಸ್ಗೆ ರೆಡಿಯಾಗಿ ಹೋಗ್ತಾರೆ. ಪ್ರಿಯಾ ಆಗತಾನೆ ಎದ್ದು ಹೊರಗೆ ಬರ್ತಾಳೆ. ಮಮ್ಮಿ ನೋಡು ಮಮ್ಮಿ, ಆ ಮೂದೇವಿಗೆ ಆ ಗೂಬೆ ಜೊತೆ ಇರಲಿಲ್ಲ ಅಂದರೆ ತಿಂದಿದ್ದು ಜೀರ್ಣ ಆಗಲ್ವೇನೋ. ಹ್ಞೂ, ಆ ಗೂಬೆಯಿಂದಲೇ ಈ ಮೂದೇವಿಗೆ ಕೊಬ್ಬು ಬಂದಿರೋದು. ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು ಹೇಗೋ ತಪ್ಪಿಸಿಬಿಟ್ಟೆ. ಇನ್ನು ಆ ಗೂಬೆ ಮದುವೆ ಆಗಿ ಹೋದ್ರೇ ಈ ಮೂದೇವಿಗೆ ಅವಳು ಸಿಗಲ್ಲ. ಬೇರೇನೂ ದಾರಿ ಇಲ್ಲ ದೂರ ಮಾಡೋಕೆ ಅಂತ ದೇವಿ ಹೇಳ್ತಾಳೆ. ಹೋಗಲಿ ಬಿಡು ಮಮ್ಮಿ, ಏನಾದರೂ ಮಾಡ್ಕೊಳ್ಳಿ, ನನಗೆ ತಿಂಡಿ ಕೊಡು ಬಾ ಅಂತ ಒಳಗೆ ಹೋಗ್ತಾರೆ. ಮೈಥಿಲಿಗೆ ಕ್ಯಾಬ್ ಬರುತ್ತೆ. ಅನುಗೆ ಬಾಯ್ ಹೇಳಿ ಹೋಗ್ತಾಳೆ. ಅನು ಆಫೀಸ್ ಹೋಗೋಕೆ ಬಸ್ಗೆ ವೇಟ್ ಮಾಡ್ತಾ ಇರ್ತಾಳೆ. ಡಿಟೆಕ್ಟಿವ್ ಕಡೆಯವರು ಅವಳನ್ನೇ ನೋಡ್ತಾ ಇರ್ತಾರೆ. ಹಾಗೆ ಅವಳನ್ನು ಫಾಲೋ ಮಾಡ್ತಾರೆ. ಅವಳು ರಾವ್ ಕಂಪನಿಯೊಳಗೆ ಹೋಗೋದು ನೋಡ್ತಾರೆ. ತುಂಬ ಹೊತ್ತು ಅಲ್ಲೇ ವೇಟ್ ಮಾಡ್ತಾರೆ ಅನು ಹೊರಗೆ ಬರ್ತಾಳಾ ಅಂತ. ಅನು ಬರದೇ ಇರೋದು ನೋಡಿ ವಾಪಸ್ ಹೋಗ್ತಾರೆ. ಡಿಟೆಕ್ಟಿವ್ ಕಡೆಯವರು ಅರುಂಧತಿಯವರಿಗೆ ಕಾಲ್ ಮಾಡಿ, ಮೇಡಮ್, ಇವತ್ತು ಆ ಹುಡುಗಿ ಜೊತೆ ಇದ್ದ ಇನ್ನೊಬ್ಬಳು ಹುಡುಗಿನ ಫಾಲೋ ಮಾಡಿದ್ವಿ. ಆ ಹುಡುಗಿ ಇರಲಿಲ್ಲ, ಅದನ್ನು ಹೇಳೋಕ್ಕೆ ಕಾಲ್ ಮಾಡಿದ್ರಾ? ಆ ಹುಡುಗಿ ಯಾರು, ಎಲ್ಲಿರೋದು ತಿಳ್ಕೊಂಡು ಕಾಲ್ ಮಾಡಿ. ಅವಳ ಫ್ರೆಂಡ್ ಇದ್ಲು, ಅವಳ ಮನೆಯವರು ಇದ್ದರು ಅಂತ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಓಕೆ ಮೇಡಮ್. ಆ ಹುಡುಗಿನ ಸಂಜೆ ಫಾಲೋ ಮಾಡಿ ಎಲ್ಲ ತಿಳ್ಕೊತೀವಿ. ಅವಳು ರಾವ್ ಕಂಪನಿಗೆ ಕೆಲಸಕ್ಕೆ ಹೋಗೋದು ಅಂತ ಗೊತ್ತಾಯಿತು. ಏನು ಹೇಳಿದ್ರಿ? ರಾವ್ ಕಂಪನಿಯಾ? ಹ್ಞೂ ಮೇಡಮ್, ರಾವ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾಳೆ ಅವಳು. ಅವಳ ಫೋಟೋ ಸೆಂಡ್ ಮಾಡಿ. ಸಾರಿ ಮೇಡಮ್, ಫೋಟೋ ಇಲ್ಲ. ನಿಮ್ಮ ಹತ್ರ ಏನು ಕೇಳಿದ್ರು ಇಲ್ಲ ಅನ್ನೋ ಆನ್ಸರ್. ಛೇ ಹೇಳಿ ಕಾಲ್ ಕಟ್ ಮಾಡಿ. ಈಡಿಯಟ್ಸ್, ಒಂದು ಕೆಲಸ ನೆಟ್ಟಗೆ ಮಾಡಲ್ಲ ಅಂತ ಹೇಳ್ತಾರೆ ಅರುಂಧತಿ. ರಾಘವ್ ಎದ್ದು ಫ್ರೆಶ್ ಆಗಿ ಕೂತಿದ್ರು. ಕಾಫಿ ಕೊಡೋರು ಯಾರೂ ಇಲ್ಲ. ಕೆಳಗೆ ಬಂದು ನೋಡ್ತಾನೆ. ಮಾಮ್, ಕಾಫಿ ಅಂತ ಕೇಳ್ತಾನೆ. ರಾಗ್, ಕಾಫಿ ಫ್ಲಾಸ್ಕಲ್ಲಿ ಇದೆ ಹಾಕು. ತಿಂಡಿ ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ, ತಿನ್ನು. ನನಗೆ ಲೇಟ್ ಆಗ್ತಿದೆ, ರೆಡಿ ಆಗ್ತಿದ್ದೇನೆ ಹೇಳ್ತಾರೆ. ಹ್ಞೂ ಮಾಮ್ ಹೇಳಿ ಕಿಚನ್ಗೆ ಹೋಗಿ ಕಾಫಿ ಮತ್ತು ತಿಂಡಿ ತಂದು ತಿಂತಾ ಇರ್ತಾನೆ. ಆಗ ಅರುಂಧತಿಯವರು ಬಂದು ಮಗನ ಕೆನ್ನೆ ಸವರಿ, ಬಾಯ್ ಪ್ರಿನ್ಸ್, ಲಂಚ್ ರೆಡಿ ಇದೆ, ನೀನು ಅತ್ತೆ ಊಟ ಮಾಡಿ
ಮಧ್ಯಾಹ್ನ ವರ್ಕ್ ಕಡಿಮೆ ಇದ್ದರೆ ಬರ್ತೀನಿ ನಾನು, ಇಲ್ಲ ಅಂದರೆ ಈವ್ನಿಂಗ್. ಟೇಕ್ ಕೇರ್. ಅತ್ತೆ ಒಬ್ಬರೇ ಇರ್ತಾರೆ, ಎಲ್ಲೂ ಹೋಗಬೇಡ ನೀನು. ಮಮ್ಮಿ, ಮನೇಲೇ ಇರೋಕ್ಕೆ ಆಗಲ್ಲ ನನಗೆ, ಬೋರ್ ಆಗುತ್ತೆ. 2 ಡೇಸ್ ಅಡ್ಜಸ್ಟ್ ಮಾಡ್ಕೋ, ಯಾರಾದರೂ ವರ್ಕರ್ಸ್ ಸಿಗ್ತಾರಾ ನೋಡ್ತೇನೆ. ಓಕೆ ಮಾಮ್ ಹೇಳ್ತಾನೆ ರಾಘವ್. ಬಾಯ್ ರಾಗ್ ಹೇಳಿ ಹೋಗ್ತಾರೆ. ಆಫೀಸ್ಗೆ ಹೋಗಿ ಆ ಹುಡುಗಿ ಜೊತೆಯಲ್ಲಿ ಇದ್ದವಳು ನಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡ್ತಾಳ. ಯಾರವಳು? ಅವಳು ಫೋಟೋ ಇದ್ದಿದ್ರೆ ನಾನೇ ಎಲ್ಲ ಪತ್ತೆ ಮಾಡ್ತಿದ್ದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅನು ಬಂದು ಮೇ ಇನ್ಕಮಿಂಗ್ ಮ್ಯಾಮ್ ಹೇಳ್ತಾಳೆ. ಎಸ್ ಕಮ್ ಹೇಳ್ತಾರೆ. ಕತೆ ಮುಂದುವರಿಯೋದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.